ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇತ್ತು. ಒಟ್ಟು ಜಿಲ್ಲೆಯಲ್ಲಿ 61 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಕೇಂದ್ರವಾಗಿತ್ತು. ಬೆಳಗ್ಗೆ 9:30ಗೆ ಅಲ್ಲಿ ಟೈಮಿಗೆ ಇಲ್ಲಿ ಬಂದು ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದ್ದು, ತದನಂತರ ಇಲ್ಲಿ ಸೆಂಟರ್ ಸೂಪರ್ವೈಸರು SOP ಪ್ರಕಾರ ಆ ಪೇಪರ್ಸ್ಗಳನ್ನು ಕ್ವಶನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕೊಟ್ಟು ಓಪನ್ ಮಾಡಿ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ತದನಂತರ OMR ಶೀಟ್ಗಳು ಕೂಡ ಅದರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿರುವಂಥ ನಂಬರು ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ನಂಬರು ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕಾರಣ, ಅವರು ನಾವು ಪರೀಕ್ಷೆ ಬರೆಯಲ್ಲ, ಇದು ಒಂದಕ್ಕೊಂದು ತಾಳೆ ಆಗ್ತಾಯಿಲ್ಲ ಅಂತ ಹೇಳಿ ಕೆಲವು ಜನರು ಆ ಪ್ರಶ್ನೆ ಪತ್ರಿಕೆ ಎಲ್ಲ ಮಾಡಿ ಹೊರಗಡೆ ಬಂದುಬಿಟ್ರು. ಹೊರಗಡೆ ಬಂದಾದ ಮೇಲ್ಗಡೆ ಇಲ್ಲಿ ಸೆಂಟರ್ ಸೂಪರ್ವೈಸರು ಮತ್ತು ಚೀಫು ಎಲ್ಲರೂ ಈ ರೀತಿಯಾದಂತಹ KEA SOP ಪ್ರಕಾರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರಲ್ಲಿ ಏನು OMR ಸಪ್ರೇಟ್ ಇರ್ತದೆ, ಅದು ಎರಡಕ್ಕೂ ಕೂಡ ಒಂದೇ ನಂಬರ್ ಇರಬೇಕಂತ ಇಲ್ಲ. ಕ್ವಶನ್ ಏನು ಪೇಪರ್ ಇರ್ತದೆ ಅದರಲ್ಲಿ ಬೇರೆ ಬೇರೆ ವರ್ಷನ್ ಕೋಡ್ ಇರ್ತದೆ, A1 A2 A3 B1 B2 B3 ಅಂತ ಹೇಳಿ. ಆ ವರ್ಷನ್ ಕೋಡ್ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದನ್ನು OMR ಶೀಟ್ನಲ್ಲಿ ನಮೂದಿ ಮಾಡಿಕೊಂಡು ಅವರು ಅಡ್ಮಿಟ್ ಕಾರ್ಡ್. ಇದು ಕ್ಷಣ ಕ್ಷಣದ ಸುದ್ದಿ.